ಹಲೋ ಎವ್ರಿವನ್. ಇಂದು ನಾವು ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಕನ್ನಡದ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಸ್ತುತ ಪದ್ಯಭಾಗವು ರಾಘವಾಂಕ ಕವಿಯ ವಿರಚಿತ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದುಕೊಂಡ ಪದ್ಯಭಾಗವಾಗಿದೆ. ರಾಘವಾಂಕ ಕವಿಯ ಪರಿಚಯ. ಈತನ ಕಾಲ ಕ್ರಿಸ್ತಶಕ ಸುಮಾರು 1225. ಈತನು ಹಂಪಿ ಕ್ಷೇತ್ರದವನು. ಈತನ ಪ್ರಮುಖ ಕಾವ್ಯಗಳೆಂದರೆ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ರಾಘವಾಂಕನು ರಚಿಸಿದ್ದಾನೆ. ಕಾವ್ಯದ ಹಿನ್ನೆಲೆ. ಬೇಟೆಗೆಂದು ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಮದೊಳಗೆ ಕಾಲಿಡುತ್ತಾನೆ. ಆಗ ಅವನಿಗೆ ಗುರುವಿನ ಆಜ್ಞೆ ಮೀರಿ ಬಂದದ್ದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ಹರಿಶ್ಚಂದ್ರನ ಸತ್ಯಸಂಧತೆಯನ್ನು ಪರೀಕ್ಷಿಸಲು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನ ಬಳಿ ಕಳುಹಿಸುತ್ತಾನೆ. ಗಾನರಾಣಿಯರು ತಮ್ಮ ಹಾಡು ನೃತ್ಯಗಳಿಂದ ಹರಿಶ್ಚಂದ್ರನನ್ನು ಸಂತೋಷಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಗಾನರಾಣಿಯರಿಗೂ ಹಾಗೂ ಹರಿಶ್ಚಂದ್ರನಿಗೂ ನಡೆದ ಸಂವಾದ ಈ ಪ್ರಸ್ತುತ ಪದ್ಯಭಾಗದಲ್ಲಿದೆ. ಮೊದಲನೆಯ ಚರಣ. ಸಂದಕಾರಿರಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ, ಸುರಾಸುರರ ಬುದಿಯಂ ಮತಿಸುವಂದು, ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು, ಮಾನಿಸರಾದರೋ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದವಿ ಜೀವಳೆಂದವೋ ಎನಿಪ್ಪಂದದಿ ಬಂದ ರಂಗನೆಯರವನೀಶನೆಡೆಗೆ. ಅಂದರೆ ವಿಶ್ವಾಮಿತ್ರನ ಕೋಪ ಮತ್ತು ಛಲದಿಂದ ಸೃಷ್ಟಿಯಾದ ಗಾನರಾಣಿಯರ ಮೈಬಣ್ಣ ಕಡುಗಪ್ಪಾಗಿರುತ್ತದೆ. ಕಾರಿರುಳಿನಲ್ಲಿ ಕನ್ಯೆಯರು ಹಗಲನ್ನು ನೋಡಲೆಂದು ಬಂದರೋ ಎಂಬಂತೆ ಹರಿಶ್ಚಂದ್ರನ ಬಳಿ ಧಾವಿಸುತ್ತಾರೆ. ಸುರಾಸುರರು ಸಮುದ್ರ ಮಥನ ಮಾಡಿದಾಗ ಹುಟ್ಟಿದ ವಿಷ ಹೇಗೆ ಕಪ್ಪಾಗಿತ್ತೋ ಹಾಗೆ ಕಪ್ಪು ಬಣ್ಣದಿಂದ ಕೂಡಿದ್ದರು ಈ ಕನ್ಯೆಯರು. ತಮ್ಮ ಕಪ್ಪನೆಯ ಬಣ್ಣದಿಂದ ನೊಂದು ಮನುಷ್ಯ ಜನ್ಮ ತಳೆದಿದ್ದರೆ ಎಂಬುದು ಕವಿಯ ಸಂಶಯ. ಕಮಲಜನು ನೀಲವರ್ಣದ ಸಾಲಬಂಜಿಕೆಗಳಿಗೆ ಜೀವ ತುಂಬಿರುವನೋ ಎಂಬಂತೆ ಅವರು ಸುಂದರವಾಗಿ ಕಾಣುತ್ತಿದ್ದರು. ಇಂತಹ ಕಪ್ಪು ವರ್ಣದ ಸುಂದರ ಗಾನರಾಣಿಯರು ಅರಸನ ಬಳಿ ನೃತ್ಯ ಮಾಡಲು ಬರುತ್ತಾರೆ. ಮಾಯದಬಲೆಯರು ಕಾಣುತ್ತ ಮಜ ಭಾಪದಟ ಮಜರೆ, ರಾಯದಳ ಉಳಕಾರ, ರಾಯಕಂಟಕ, ರಾಯ ಜಗಜಟ್ಟಿ, ರಾಯದಳ್ಳಣ, ರಾಯ ಕೋಳಾಹಳ, ರಾಯ ಭುಜಬಲ ಭೀಮ, ರಾಯಮರ್ಧನ, ರಾಯಜೀಯ, ಸ್ಥಿರಂಜೀವ ಎಂದು ಕೀರ್ತಿಸಿ ಗಾನನಾಯಕಿಯರೊಲಿದು ದಂಡಿಗೆ ವಿಡಿದು ಪೊಡಮಟ್ಟು ಹಾಡಲುದ್ಯೋಗಿಸಿದರು. ಅಂದರೆ ವಿಶ್ವಾಮಿತ್ರ ಸೃಷ್ಟಿಸಿದ ಈ ಮಾಯಾಂಗನೆಯರು ಮತ್ತು ಭಾವದಟರಾಯ, ಮಝರೇರಾಯ, ರಾಯದಳ ಉಳಕಾರ, ರಾಯಕಂಟಕ, ರಾಯ ಜಗಜಟ್ಟಿ, ರಾಯದಲ್ಲಣ, ರಾಯ ಕೋಳಾಹಳ, ರಾಯ ಭುಜಬಲ ಭೀಮ, ರಾಯಮಥನ, ರಾಯಜೀಯ, ಸ್ಥಿರ ಸಂಜೀವ ಎಂದು ಹರಿಶ್ಚಂದ್ರನನ್ನು ಹೊಗಳುತ್ತಾ ಅವನಿಗೆ ನಮಸ್ಕರಿಸಿ ಹಾಡಲು ಪ್ರಾರಂಭಿಸಿದರು. ಎಕ್ಕಲವ ಬಳಿ ಬಿಡಿದು ಸುತ್ತಿದಾಸರನು ಮುನಿರಕ್ಕಸನ ಬನಕ್ಕೆ ಬಂದರಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನೆಪ ಗುರುವಾಜ್ಞೆಗೆಟ್ಟಳನಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತ ಪಸಾಯಕ್ಕೆ ಮನವುಕ್ಕಿ ಸರ್ವಾಭರಣಮಂ ಗಾನರಾಣಿಯರಿಗಿತ್ತನು ಹರಿಶ್ಚಂದ್ರನು. ಅಂದರೆ ರಾಜನಿಗೆ ಆಯಾಸವಾಗಿ ತಿಳಿಯದೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದುಬಿಟ್ಟನು. ಆ ನಂತರ ತನ್ನ ಗುರುಗಳಾದ ವಸಿಷ್ಠರ ಆಜ್ಞೆ ಮೀರಿ ಇಲ್ಲಿಗೆ ಬಂದಿದ್ದಕ್ಕೆ ರಾಜನಿಗೆ ಭಯ ಆಗುತ್ತದೆ. ಇದರ ಜೊತೆಗೆ ತಾನು ಕಂಡ ಕೆಟ್ಟ ಕನಸಿನ ನೆನಪಾಗಿ ಅಂಜಿಕೆ ಮತ್ತಷ್ಟು ಜಾಸ್ತಿಯಾಗುತ್ತದೆ. ಆದರೆ ಈ ಎಲ್ಲ ಆಯಾಸ ಅಂಜಿಕೆಗಳು ದೂರವಾಗುವಂತೆ ಸಮಯೋಚಿತವಾದ ಗಾನರಾಣಿಯರ ಗಾನ ನೃತ್ಯಗಳನ್ನು ಕೇಳಿ ಕಂಡು ಸಂತೋಷವಾಗುತ್ತದೆ. ಈ ಸಂತಸದಿಂದ ರಾಜನು ನೃತ್ಯಗಾರ್ತಿಯರಿಗೆ ತನ್ನಲ್ಲಿದ್ದ ಸರ್ವಾಭರಣವನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀರಡಸಿರ್ದ ಹೊತ್ತಾಜ್ಯ ದೊರಕಿ ಫಲವೇನು, ರುಜೆಯಡಸಿ ಕೆಡದಿಹ ಹೊತ್ತು ರೊಂಬೆ ದೊರೆಕೊಂಡಲ್ಲಿ ಫಲವೇನು,
ಸಾವ ಹೊತ್ತು ಪೊಡವಿಯೊಡೆತನ ದೊರಕಿ ಫಲವೇನು. ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ಮಗೆ ನೀನೊಲಿದು ಮಣಿದೊಡಿಗೆಗಳನ್ನಿತ್ತು ಫಲವೇನು ಭೂಪಾಲ ಹೇಳೆನುತ್ತ ಮತ್ತಿತ್ತೆಂದರು. ಅಂದರೆ ಬಡವನಿಗೆ ಆನೆ ಉಡುಗೊರೆಯಾಗಿ ದೊರಕಿದರೆ ಏನು ಪ್ರಯೋಜನ. ಬಾಯಾರಿಕೆ ಆದವನಿಗೆ ತುಪ್ಪ ಸಿಕ್ಕರೆ ಅವನ ದಾಹ ಇಂಗುವುದೇ. ಕಾಯಿಲೆ ಬಂದು ಮಲಗಿದಾಗ ರಂಬೆಯಂತಹ ಸುಂದರ ಸ್ತ್ರೀ ದೊರೆತರೂ ಉಪಯೋಗವಿಲ್ಲ. ಸಾಯುವ ಸಮಯದಲ್ಲಿ ಅರಸುದನ ಒದಗಿದರೆ ಫಲವೇನು. ಬಿಸಿಲಿನಲ್ಲಿ ಒಣಗಿ ಬೆಂಡಾಗಿ ಬೀಳುತ್ತಿರುವ ನಮಗೆ ನೀನು ಮಣಿಯ ಆಭರಣಗಳನ್ನು ಕೊಟ್ಟರೆ ಪ್ರಯೋಜನ ಇದೆಯೇ ಅರಸ ಹೇಳು ಎಂದು ನೃತ್ಯಗಾರ್ತಿಯರು ಅರಸನನ್ನು ಪ್ರಶ್ನಿಸುತ್ತಾರೆ. ಕಡಲಲಾಳುವಂಗೆ ತೆಪ್ಪವನು, ದಾರಿದ್ರ್ಯಂಗೆ ಕಡವರವನು, ಅತಿರೋಗಿಗೆ ಅಮೃತವನ್ನು ಕೊಟ್ಟಡವ, ರಡಿಗಡಿಗದಾವ ಹರುಷವನೆಯ್ದು ತಿಪ್ಪರವಂ ಪೋಲ್ವರಿ ಪತ್ತಿನ ಸುಡುಸುಡುನೆ ಸುಡುವ ಬಿರು ಬಿಸಿಲ ಸೆಕೆಯುಸುರ ಬಿಸಿ ಹೊಡೆದುದುರಿ ಹತ್ತಿ ಬಾಯಿ ಬತ್ತಿ ಡಗೆಸುತ್ತಿ ಸಾವಡಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭಜ ಎಂದರು. ಅಂದರೆ ಕಡಲಿನಲ್ಲಿ ಈಜುವವನಿಗೆ ತೆಪ್ಪವನ್ನು ಉಡುಗೊರೆಯಾಗಿ ಕೊಡಬೇಕು, ಕಡುಬಡವನಿಗೆ ಚಿನ್ನವನ್ನು ನೀಡಬೇಕು, ರೋಗಿಯಾದವನಿಗೆ ಅಮೃತವನ್ನು ಕುಡಿಸಬೇಕು. ಆಗ ಮಾತ್ರ ಕೊಟ್ಟ ಉಡುಗೊರೆ ಪ್ರಯೋಜನವಾಗುತ್ತದೆ, ಅವರಿಗೂ ಅತೀವವಾದ ಸಂತೋಷವಾಗುತ್ತದೆ. ಸುಡನೆ ಸುಡುವ ಬಿಸಿಲಿನಲ್ಲಿ ಸೆಕೆಯಿಂದಾಗಿ ಉಸಿರಾಡುವುದೇ ಕಷ್ಟವಾಗಿದೆ. ಬಿಸಿಲಿನ ಪ್ರಖರತೆಯಿಂದ ನಮ್ಮ ಬಾಯಿ ಬತ್ತಿ ಹೋಗಿದೆ. ಸುತ್ತಲಿನ ಧಗೆಯಿಂದ ನಾವು ಸಾವು ಬಂದವರಂತೆ ಎನ್ನಿಸುತ್ತಿದೆ. ಇಂತಹ ಸಮಯದಲ್ಲಿ ನೀನು ನಮಗೆ ಆಸರೆಯಾಗಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅರಸನೇ ಎಂದು ಗಾನರಾಣಿಯರು ಹರಿಶ್ಚಂದ್ರನನ್ನು ಕೇಳಿಕೊಳ್ಳುವರು. ರವಿಕುಲದ ಪೀಳಿಗೆಯೊಳಗೆ ರಾಯರ್ಗೆ ಪಟ್ಟ ಕಟ್ಟುವ ಹೊಂದಿದಿಲ್ಲದ ಅರಸುತನ ಸಲ್ಲ ದವನಿಯೊಳು ಯುದ್ಧರಂಗದೊಳಿದಂ ಕಂಡ ಹಗೆಗಳು ನಿಲ್ಲದಿರು ಕೆಳಗೆ ಕವಿವ ನೆಲಗಾವ ನಿರ್ಧನಾತಂಗೆ ತಾಂ ತವಿಲೆಡರು ಬಡತನಂ ರೋಗವ ಪಕೀರ್ತಿ ಪರಿಭವ ಪಯಂ ಹರೆವುದಿದನ ರೆದುರೆದುರು ಸತ್ತಿಗೆಯ ಕೊಡಬಹುದೇ ಹೇಳೆಂದನು. ಅಂದರೆ ಸೂರ್ಯವಂಶದ ಅರಸನಿಗೆ ಪಟ್ಟ ಕಟ್ಟುವಾಗ ಶ್ವೇತ ಛತ್ರ ಇಲ್ಲದಿದ್ದರೆ ಸಾಧ್ಯವಿಲ್ಲ. ಯುದ್ಧ ಮಾಡಲು ಹೊರಟಾಗ ರಥದ ಮೇಲೆ ಬೆಳ್ಗೊಡೆ ಇರಲೇಬೇಕು. ಆಗಲೇ ಹಗೆಗಳು ಬಿಳಿ ಕೊಡೆಯನ್ನು ಕಂಡು ಅರಸನೆಂದು ಬಗೆದು ಭಯಪಡುವರು. ಶ್ವೇತಛತ್ರದ ನೆರಳಿನಲ್ಲಿ ಇರುವವನಿಗೆ ಯಾವುದೇ ರೀತಿಯ ತೊಂದರೆ, ದುಃಖ, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಯಾವುದೂ ಇರುವುದಿಲ್ಲ. ಇದನ್ನು ತಿಳಿದೂ ಸಹ ನೀವು ಸತ್ತಿಗೆಯನ್ನು ಕೇಳಬಹುದೇ ಹೇಳು ಎಂದು ಹರಿಶ್ಚಂದ್ರನು ನೃತ್ಯಗಾರ್ತಿಯರನ್ನು ಪ್ರಶ್ನಿಸುತ್ತಾನೆ. ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ನಲ್ಲಣಂ ದೈವವಂ ಮನವಾರೆ ನಂಬಿ ನಚ್ಚಿರ್ದ ಪರಿವಾರಮಂ ಕೊಡುವ ಬಿಡುವತಿ ಕಲಿಗಳು ಜನರೊಳಗೆ ಜನಿಸರೆಂದೆನಲು ನೀನೀಗ ಪೇಳ್ದನಿತದೊಳು ಬೇಡಿದಡೆ ಕೊಡಬೇಡ ಕೊಡೆಯನೀಯನೇ ಲೋಕ ಲೋಭವೇಕರಸ ಎನಲಿದಲ್ಲದೆ ಬೇರೆ ಮಾತೆ ಪಿತರಿಲ್ಲೆಂದನು. ಅಂದರೆ ಅನುನಯದಿಂದ ಏನು ಬೇಕಾದರೂ ಕೊಡಬಹುದು ಅಥವಾ ಕೊಡದೆಯೂ ಇರಬಹುದು. ತಂದೆ ತಾಯಿ, ಪ್ರಿಯತಮೆ ಅಂದರೆ ಪತ್ನಿ, ದೈವ, ತನ್ನ ಪರಿವಾರ ಹೀಗೆ ಎಲ್ಲವನ್ನೂ ಕೊಡುವ ಮಹಾನ್ ಪುರುಷರು ಈವರೆಗೆ ಜನಿಸಿಲ್ಲ ಎಂದು ಹರಿಶ್ಚಂದ್ರ ಹೇಳಿದಾಗ ಗಾನರಾಣಿಯರು, ಈ ಮೇಲೆ ಹೇಳಿದ ಯಾವುದನ್ನೂ ನೀನು ನಮಗೆ ಕೊಡಬೇಡ, ಕೇವಲ ಕೊಡೆಯನ್ನು ಮಾತ್ರ ಕೇಳುತ್ತಿದ್ದೇವೆ, ಅದರ ಬಗ್ಗೆ ಅಷ್ಟೊಂದು ಲೋಭವೇಕೆ ಎಂದು ಕೇಳಿದಾಗ ಹರಿಶ್ಚಂದ್ರನು ಹೇಳುತ್ತಾನೆ, ನನಗೆ ಬೆಳ್ಗೊಡೆಯೇ ಮಾತಾಪಿತರು. ಬೆಳ್ಗೊಡೆ ಮಾತಾಪಿತರಿಗೆ ಸಮಾನ, ಆದ್ದರಿಂದ ಕೊಡಲಾರೆನು ಎಂದು ಅರಸ ಹೇಳುತ್ತಾನೆ. ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟ ಕಟ್ಟುವ ವಾಗಲರ್ಚಿಸಿಕೊಂಬುದಾಗಿ ದೈವಂ ನೆಳಲ ತಂಪನೊಸೆಯುದಿಯುದಾಗಿ ಸಾಗಿಸುವ ತಾಯ್ ಧುರದೊಳರಿಗಳಂ ನಡುಗಿಸುವುವು ದಾಗಿ ಚದುರಂಗ ಬಲವೆನಿಸಿತಿ ಛತ್ರವೆಂ ಬಾಗಳಿದನರೆದುರು ಬೇಡುವವರ ಅತಿ ಮರುಳರೆನ್ನರೆ ಮೂಜಗದಳು. ಅಂದರೆ
ಸತಿಯನ್ನು ಹೇಗೆ ಬೇರೆಯವರಿಗೆ ಕೊಡಲು ಸಾಧ್ಯವಿಲ್ಲವೋ ಹಾಗೆ ಸತ್ತಿಗೆಯನ್ನು ಸಹ ಜನಸಾಮಾನ್ಯರಿಗೆ ಕೊಡಬಾರದು. ಸತ್ತಿಗೆಯು ವಂಶಪಾರಂಗತವಾಗಿ ಬಂದಿರುವುದರಿಂದ ಇದು ತಂದೆಗೆ ಸಮಾನ. ಪಟ್ಟ ಕಟ್ಟುವ ಸಮಯದಲ್ಲಿ ಸತ್ತಿಗೆಯನ್ನು ಪೂಜೆ ಮಾಡುವುದರಿಂದ ಇದು ದೈವಕ್ಕೆ ಸಮಾನ. ಬೆಳ್ಗೊಡೆಯು ತಂಪಾದ ನೆರಳನ್ನು ನೀಡುವುದರಿಂದ ಇದು ತಾಯಿಯಂತೆ. ಸತ್ತಿಗೆಯನ್ನು ಕಂಡು ರಣರಂಗದಲ್ಲಿ ವೈರಿಗಳು ಹಿಮ್ಮೆಟ್ಟುವುದರಿಂದ ಇದು ಚತುರಂಗ ಬಲಕ್ಕೆ ಸಮಾನ. ಇದೆಲ್ಲವನ್ನೂ ತಿಳಿದು ಸಹ ಅರಸನ ಮುತ್ತಿನ ಸತ್ತಿಗೆಯನ್ನು ಬೇಡುವವರನ್ನು ಅತಿ ಮರುಳರು ಎಂದು ಈ ಮೂರು ಲೋಕದಲ್ಲಿ ಕರೆಯುತ್ತಾರೆ ಎಂದು ಹರಿಶ್ಚಂದ್ರನು ಗಾನರಾಣಿಯರಿಗೆ ವಿವರಿಸುತ್ತಾನೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯಪಾಠದ ಆಶಯವಾಗಿದೆ.